ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ರ? ಯಾರು? ನನ್ ಕಾಸ ಅಕ್ಕನ ಮಗ, ನನ್ ಸೋದರಳಿಯ ಕೃಷ್ಣ. ನಮ್ ಅಂಬಾಬವ ನೀನು, ನಮ್ ಕೃಷ್ಣನು ಚಿಕ್ಕ ವಯಸ್ಸಲ್ಲಿ ಅರ್ಗಿಣಿ ಮರ್ಗಿಣಿ ಮರ್ಗಿಣಿ ಅರ್ಗಿಣಿ ಆಡ್ದಂಗ ಆಡ್ತಾ ಇದ್ರು. ಏನೋ ದುರಾದೃಷ್ಟ, ಜಾತಕ ಕೂಡ್ ಬರ್ಲಿಲ್ಲ. ಅದಕ್ಕೋಸ್ಕರ ಆ ಜಾಗಕ್ಕೆ ನೀವ್ ಒಕ್ಕರ್ಸ್ಕೊಂಡ್ರಿ. ಹಂಗಂತವ ನೆಂಟು ಸ್ಥಾನ ಬಿಡಕ್ಕಾಯ್ತದ? ಕಳ್ ಸಂಬಂಧ ಬಿಡಕ್ಕಾಯ್ತದ? ಕಾಯಂಗಡಿ ಪಾಪಣ್ಣ ಬಂದು ಇವನ್ ಕುತ್ಕೆ ಉಳುಕ್ ತಿಕ್ಕ ಗಂಟ ಅವನ್ ಇಲ್ಲೇ ಇರ್ತಾನೆ. ಅಂಬೋ ಅವನ್ ಕರ್ಕೊಂಡ್ ಹೋಗವ, ತುಂಬಾ ಉಣ್ಣಕ್ಕಿಕ್ಕವ, ಅವನ್ ಕೇಳಿದ್ದೆಲ್ಲ ಕೊಡವ. ಕಾಯ್ತತ ಇಲ್ಲಿ ಗಿಡ್ಕೇಳಕ್ ಬ್ಯಾಟ್ ಎನ್ಬಸಿ ಕೆಲ್ಸ ಅದೇ ನೋಡ್ಕೊಂಡ್ಬಿಟ್ ಬರ್ತೀನಿ. ಒಳಗ್ ಕರ್ಕೊಂಡು ಏನ್ರಿ ಪಾಪಣ್ಣ 6 ತಿಂಗಳು ರೆಸ್ಟ್ ತಗೊಂಡು ಹುಷಾರಾದ್ಮೇಲೆ ಹೋಗು ಅಂತ ಹೇಳಿದ್ದು ಒಳ್ಳೇದೇ ಆಯ್ತು. ನೋವು ಕಮ್ಮಿ ಆಗ್ತಿದ್ಯಾ ಮಾವ? ಆಗ್ತಾ ಇದೆ. ಅಯ್ಯೋ ನಿನ್ ಮನೆ ಹಾಳಾಗೋಗ. ಅಯ್ಯೋ ಕಾಣಿಸ್ತಾ ಇಲ್ವಾ? ಎಣ್ಣೆ ತಿಕ್ತಾ ಇದೀನಿ. ತಿಕ್ತಾ ಇದ್ಯಾ? ಲೇ ನೀನ್ ಸ್ವಂತ ಗಂಡ, ನಾನು ನನ್ಗೆ ಎಣ್ಣೆ ಹಚ್ಚದಿರ್ಲಿ ಒಂದು ಚಂಬು ಸ್ನಾನ ಮಾಡ್ತಿದ್ಯೇನೆ ನೀರ್ ಹಾಕಿ. ದೊಡ್ಡ ಜೂರಾಸಿಕ್ ಪಾರ್ಕ್ ಕತ್ಲಲ್ಲೇ ಈ ಬಾಡಿ ನೋಡೋದು ಕಷ್ಟ, ಅಂತದ್ರಲ್ಲಿ ಬೆಳಕಲ್ಲಿ ಎಣ್ಣೆ ತಿಕ್ಕ ಬೇರೆ ನೋಡ್ಬೇಕಾ? ಅಯ್ಯೋ ನಿನ್ ಮನೆ ಹಾಳಾಗೋಗ. ಯಾವನ ತಿರ್ಬೋಕಿ ನನ್ ಮಗನ ಮುಂದೆ ನಿನ್ನ ಸ್ವಂತ ಗಂಡನ ಬಾಡಿನ ಏಳ್ಸ್ತಾ ಇದೆಯಲ್ಲೇ. ಅಯ್ಯಯ್ಯ ಇಲ್ ನೋಡ್ರಯ್ಯ ಕೆರೆಯಲ್ಲಿ ಕೋಣನ ಕೆಡುಕೊಂಡು ಸೋಪ್ ಹಾಕಿ ತಿಕ್ದಂಗ್ ತಿಕ್ತವಳೆ. ಸುಮ್ನೆ ರಕ್ತ ಸಂಬಂಧ ಮುಖ್ಯ. ಇವನು ನನ್ ಮಾವ, ಅದಕ್ಕೆ ಅಲ್ವಾ ಎಣ್ಣೆ ತಿಕ್ತಾ. ಮೇಲೆ ಮಲ್ಕೊಂಡು ನಿನ್ ಮನೆ ಹಾಳಾಗೋಗ. ಅಯ್ಯಯ್ಯ ಎಡಗಡೆ ಮುಖ ಬಲಗಡೆ ತಿರ್ಕೊಂಡ್ಬಿಡ್ತಾ. ಅಯ್ಯಯ್ಯ ಇದಿಂಗೆ ಫಿಕ್ಸ್. ಇವತ್ತು ನಿನ್ ತಾತ ಏನಾಯ್ತು? ಏನ ಇವಳು ಮಾಡ್ರು ಅಲ್ಕ ಕೆಲ್ಸಕ್ಕೆ ಕತ್ತರ್ದು ಏನ್ ಮಾಡಿದ್ಲು ಸರಿಯಾಗಿ ಏನು ಮಾಡ್ದ್ಲ? ಯಾವನೋ ತಿರ್ಬಾಕಿ ರೋಡಲ್ಲಿ ಹೋಗೋ ದಾಸಿಯನ್ಗೆ ಎಣ್ಣೆ ಹಾಕಿ ತಿಕ್ತವ್ಲೆ. ಇಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಡ್ದೋರು, ಒಟ್ಟಿಗೆ ಬೆಳೆದೋರು, ಒಟ್ಟಿಗೆ ಬಾಳ್ಬೇಕಾಗಿದ್ದೋರು. ಬ್ಯಾಡ್ ಟೈಪ್ ನೀನ್ ಸಿಕ್ಕಾಕೊಂಡ್ಬಿಟ್ಟೆ. ಈಗ ಗುಡ್ ಟೈಮ್. ಸ್ವಲ್ಪ ದಿವಸ ಫ್ರೀ ಆಗಿರ್ಲಿ ಬಿಡಿ ಹೇಳಿ. ಈ ನನ್ ಮಗ ಕೃಷ್ಣನ ಹಳೆ ಪಳುವಳಿಕೆನ ಹೆಂಗಾದ್ರೂ ಮಾಡಿ ಯಾರ್ ಜಾಕೆಟ್ ಹೊಲಿತಾ ಇದೀಯಾ? ಇದು ಪಕ್ಕದ ಮನೆ ಭೂವಮ್ಮಂದು. ನಂದೊಂದ್ ಜಾಕೆಟ್ ಇದೆ, ಹೊಲ್ಕೊಡ್ತೀಯ ಬಾವಾ? ನಿನ್ನ ಅಳತೆ ನನ್ನ ಹತ್ರನೇ ಇದೆ ಬಿಡು, ಹೊಲ್ಕೊಡ್ತೀನಿ. ಸರಿ ಬಾವಾ. ನನ್ನ ನಾದ್ನಿ ಊರಿಂದ ಬಂದವಳೆ. ಇವಳು ಇಟ್ಕೊಂಡು ಏನಾದ್ರು ಒಂದ್ ಪ್ಲಾನ್ ಮಾಡ್ಬೇಕಲ್ಲ. ನನ್ ಮಗ ಈ ಉಳುಕ್ ನನ್ ಮಗನ ಹೆಂಗಾರು ಮಾಡಿ ಒಂದು ವ್ಯವಹಾರ. ಅಂಬಾ ನಮಸ್ಕಾರ ಕೃಷ್ಣಣ್ಣ, ಬನ್ನಿ ಬನ್ನಿ. ಅಂಬಾ 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 ಮನೇಲಿಲ್ಲ. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ಏನಣ್ಣ? ಅದು ಕತ್ರಿ ಮೊಂಡಾಗ್ಬಿಟ್ಟಿದೆ. ಹತ್ತದ ಮೇಲೆ ಇನ್ನೊಂದು ಕತ್ರಿ ಇದೆ. ಪ್ಲೀಸ್ ಸ್ವಲ್ಪ ತೆಕ್ಕೊಡ್ತೀರಾ? ನೀನೇ ಹತ್ತಿ ತಗೋಬೋದಲ್ಲ. ಜೀವನದಲ್ಲಿ ಎಲ್ಲೂ ಮೇಲ್ ಹತ್ತಕ್ ಹೋಗ್ಬೇಡ ಅಂತ ನಮ್ ಮನೆ ಸ್ವಾಮೀಜಿ ಹೇಳ್ಬಿಟ್ಟವ್ರೆ. ನಾನೇನಾರ ಹತ್ರ ಬಿದ್ದು ಸತ್ತೋಗ್ಬಿಡ್ತೀನಿ. ಪ್ಲೀಸ್ ಸ್ವಲ್ಪ ತಗೊಳ್ಳಿ. ತುಂಬಾ ಥ್ಯಾಂಕ್ಸ್. ಬನ್ನಿ ಬನ್ನಿ ಬನ್ನಿ. ಏನಿಲ್ಲ ಇದೆ. ಬರೋಣ ಬರೋಣ. ಗಟ್ಟಿಯಾಗಿ ಹಿಡ್ಕೊ. ಎಲ್ಲಿ ಕಾಣ್ತಾ ಇಲ್ಲ. ಅಲ್ಲ ಎಡಗಡೆ ಎಡಗಡೆ ಒಳಕ್ಕೆ ಹಾಕಿ. ಏನಾಯ್ತು? ಹೋಯ್ತು ಹೋಯ್ತು ಮಾವ. ನಮ್ ಮನೆ ಮಾನ ಮರ್ಯಾದೆ ಎಲ್ಲ 3 ಕಾಸು ಗರಾಜ ಹೋಯ್ತು. ಏನಾಯ್ತಳಿ ಅಂದ್ರೆ ಏನಾಗೋಯ್ತಾ? ಅಲ್ಲೋಡಲಿ ಈ ನನ್ ಮಗ ನಮ್ ಕಮಲಿ ಸ್ನಾನ ಮಾಡತ್ತ ಅಟ್ಟದ ಮೇಲೆ ಹತ್ತಿ ಹಿಣಿಕಿ ನೋಡ್ತಾವನಿ. ಇನ್ನೇನಾಗಬೇಕು? ಏನೋ ಈ ಮಾತು ಸತ್ಯನಾ? ಅವಳು ಸ್ನಾನ ಮಾಡ್ತಾ ಇರೋದು ನಂಗೂ ಗೊತ್ತಿಲ್ಲ ಮಾವ. ನೋಡ್ದಾ ಅವನೇ ಒಪ್ಕೊಂಡ್ಬಿಟ್ಟ. ಇವನ್ ಮಾತ್ರ ಸುಮ್ನೆ ಬಿಡ್ಬಾರ್ದು. ಕಿಸ್ತಿಂಗೆ ಇವಳು ಕೊಟ್ಟು ಮದುವೆ ಮಾಡ್ಬೇಕು. ನನ್ ಕತ್ ಸರಿ ಆಯ್ತು, ನನ್ ಕತ್ ಸರಿ ಆಯ್ತು. ಅಂಬಾಭವಾನಿನೇ ಅವನು ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ಆದ್ರೆ ಋಣ ಸಂಬಂಧ ಇರ್ಲಿಲ್ಲ, ಆಗ್ಲಿಲ್ಲ. ಇವಳಾದ್ರೂ ಅವನು ಕೊಟ್ಟು ಮದುವೆ ಮಾಡಿದ್ರೆ ಸ್ವರ್ಗದಲ್ಲಿರೋ ನಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಏನಂದ್ರೆ ಅಳಿಯಂದ್ರೆ ಈ ಮನೆಗೆ ಸೀನಿಯರ್ ಅಳಿಯ ನಾನು.
ಈ ಮನೆಗೆ ಜೂನಿಯರ್ ಅಳಿಯ ನಾನು. ನೀನ್ ಜೂನಿಯರ್ ಆದ್ರೆ ಹೋಗಿ ಬೀದಿ ಜಗ್ಲಿ ಮೇಲೆ ಮಲ್ಕೊಳ. ನೀನು ಸೀನಿಯರ್ ಅಳಿ ಆದ್ರೆ ಹೋಗಿ ದನದ ಕೊಟ್ಟಿಗೆಲ್ ಮಲ್ಕೊಳ್ಳೋ. ಜಾಸ್ತಿ ಮಾತಾಯ್ತು ನಿಂದು. ನಿಂದು ಬಹಳ ಜಾಸ್ತಿ ಆಯ್ತು. ಜಾಸ್ತಿ ಮಾತಾಡ್ಬೇಡ. ಏಯ್, ನಿನ್ನ ಕೂದ್ಲು ಕಿತ್ತು ಬಾಟ್ಲಿ ಮಾಡ್ಬಿಡ್ತೀನಿ. ನಿನ್ನ ಚಡ್ಡಿ ಕಿತ್ತು ರೋಡಿಗೆ ಎಸ್ದು ಬಿಡ್ತೀನಲ್ಲ. ಇನ್ನು ಒಳ್ಳೇದೇ ಆಯ್ತು. ಏನು ಒಳ್ಳೇದಾಯ್ತಲ್ಲ? ಏನು ಒಳ್ಳೇದಾಯ್ತು? ಈ ಕೂದಲಿನ ಇರೋದಿಬ್ರು ಅಳಿ ಅಂದ್ರು ಒಳ್ಳೆ ಹಂದಿ ನಾಯಿ ತರ ಕಿತ್ತಾಡ್ತಾ ಇದ್ದೀರಾ. ಅಕ್ಕ ಪಕ್ಕದಲ್ಲಿ ಏನ್ ತಿಳ್ಕೊಂಡಾರು? ಏನ್ ಸಮಾಚಾರ? ಏನ್ ಮಾವ ಮತ್ತಿನ್ನೇನು ದಿನ ಈ ಮಂಚದ ಮೇಲೆ ಮಲಗ್ತಾ ಇದ್ದವನ್ ಯಾವನು? ನೀವೇ? ನಾನ್ ತಾನೆ. ಆ. ಮತ್ ಈ ನನ್ ಮಗ ಕುಲಕ್ಕೆ ಏಯ್, 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 ಬಂದ್ಬಿಟ್ಟು ಏಯ್. ನನಗ್ ಬಿಟ್ಕೊಡು ಅಂದ್ರೆ ಹೆಂಗ್ ಬಿಟ್ಕೊಡೋದು? ಮಾವ, ಆ? ಈ ಮನೆಗ್ ಹೊಸ ಅಳಿಯ ಯಾರು? ತಾವೇ? ಮತ್ತೆ ನಾವ್ ತಾನೇ ಮಲಗ್ಬೇಕು. ಏ, ಹೌದು. ಅಳಿಯ ಮನೆ ತೊಳೆಯ ಎದ್ದಾಗಲ್ಲ. ಏ ಹಳೆ ಅಳಿಯ ಊರ್ ತೊಳೆಯ ಹೋಗ, ಆ ಊರ್ ಬಿಟ್ಟು ಏ, ಜಾಸ್ತಿ ಮಾತಾಡ್ಬೇಡ. ಏ ನೀನ್ ಜಾಸ್ತಿ ಮಾತಾಡ್ಬೇಡ. ಏ, ನೀನ್ ಜಾಸ್ತಿ ನೋಡ್ಬೇಡ. ತಿರ್ಗಾಡ್ಬೇಡ. ಇರೋದೊಂದು ಮಂಚಕ್ಕೆ ಇಬ್ರು ಕಿತ್ತಾಡ್ತಾ ಇದೀರಲ್ಲ, ಇದೇನ್ ಮುಖ್ಯಮಂತ್ರಿ ಸೀಟ್ ಕೆಟ್ಟೋಯ್ತಾ? ಛೆ, ನೋಡು, ನನ್ಗಿರೋರು ಇಬ್ರು ಹೆಣ್ಮಕ್ಳು, ಇಬ್ರು ಎರಡು ಕಣ್ಣಿದ್ದಂಗೆ. ಯಾವ್ದಕ್ ನೋವಾದ್ರೂ ನಾನ್ ಸಹಿಸಲ್ಲ. ನಿಮ್ಮಿಬ್ಬರಿಗೂ ಅನ್ಯಾಯ ಆಗಿದಂಗೆ ನಾನೊಂದ್ ತೀರ್ಮಾನ ಹೇಳ್ತೀನಿ, ಅದಕ್ಕೆ ನೀವಿಬ್ರು ಒಪ್ಕೋಬೇಕು. ಏನು? ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಒಂದು ಶಿಫ್ಟು, ಅದು ಕಿಸ್ನೊಂದು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ ದೊಡ್ಡಳಿಯ ಅದು ನಿಂದು. ಹೆಂಗೆ? ಎತ್ತು, ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆ ಏನ್ ಮಲ್ಕೊಂಡ್ ಗೊರಕೆ ಹೊಡಿಯಕ್ಕ? ಭದ್ರಾವತಿ ಫ್ಯಾಕ್ಟ್ರಿ ನೀನ್ ನೈಟ್ ಡ್ಯೂಟಿ ಮಾಡ್ತಾ ಇದೆಯಲ್ಲ, ಹಂಗ ಆರ್ಡರ್ ಮಾಡ್ಬೇಡ ಇಲ್ಲಿ. ಏಯ್, ಮುಚ್ಕೊಳ ಬಾಯಿ. ನನ್ ಮಗಳು ಕೊಟ್ಟು ನಿನಗ್ ಮದುವೆ ಮಾಡಿ 3 ವರ್ಷ ಆಯ್ತು. ಒಂದ್ಸತಿನಾದ್ರೂ ಒಂದು ಉಳುಮಾವಿನಕಾಯಿ ತಿನ್ಸಿದ್ಯಾ? ಒಂದ್ಸತಿನಾದ್ರೂ ವಾಂತಿ ಮಾಡಿಸಿದ್ಯಾ? ನಿಮ್ಮಿಬ್ಬರಿಗೂ ಕೊನೆ ಗಡುವು ಕೊಡ್ತಾ ಇದ್ದೀನಿ. ಇನ್ನೊಂದ್ ವರ್ಷದೊಳಗಾಗಿ ಒಂದು ಮಗು ಹೆತ್ತು ಯಾರು ನನ್ ಕೈ ಕೊಡ್ತಾರೋ ಅವ್ರಿಗೆ ಈ ಮಂಚ ಮಾತ್ರ ಅಲ್ಲ, ನನ್ನ ಸಮಸ್ತ ಆಸ್ತಿನೂ ಬರೆದು ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತು. ಏಯ್, ಏನು? ಈಗ ನಮ್ ಶಿಫ್ಟ್ ಔಟ್. ಏ, ಹೋಗ್ತೀನಿ ಹೋಗಲೇ. ಅದೇಗ್ ನಿನ್ ಮಾತಕ್ಕೆ ನಾನ್ ಹೋಗ್ತೀನಿ ಹೋಗ. ನೀನೇನೆ ಗೊತ್ತಾಗಲ್ವಷ್ಟು. ಸುತ್ತಮುತ್ತ ಯಾರು ಇಲ್ಲ, ಡಗ 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 ಡಗ. ನಾನು ನೀನು ಇಲ್ಲಿ ಎಲ್ಲ ಡುಮು 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 ಡುಮು. ನಮ್ಮ ಮಾವನ್ಗೆ ಏನಾದ್ರು ತಗೊಂಡು ಹೊಡೆದಾಕ್ಬಿಡ್ಬೇಕು. ಅವ್ನ್ ಮಾತ್ರ 6ರಿಂದ 12, ನಮಗೆ ದೆವ್ವಗಳು ಸಂಸಾರ ಮಾಡೋ ಟೈಮಲ್ಲಿ ನಾವು ಮಲ್ಕೊಂಡು ಏನ್ ಮಾಡ್ಬೇಕು? ನಿದ್ರೆ ಮಾಡ್ಬೇಕು. ಅಯ್ಯೋ, ಈ ಟೈಮ್ ಬೇರೆ ಓಡ್ತಾ ಇಲ್ವೇ? ಒಂದ್ ಕೆಲಸ ಮಾಡೋಣ, ಟೈಮೇ ಶಿಫ್ಟ್ ಮಾಡ್ಬಿಡೋಣ. ಸೆಕೆಂಡ್ ಶಿಫ್ಟ್ ನನ್ ಮಗನೇ, ಇನ್ನೂ 2 ಗಂಟೆ ಟೈಮ್ ಇದೆ. ಯಾಕ ಬಾಗಿಲು ಬಡಿತಾ ಇದ್ಯಾ? ನಿನ್ಗೆ 2 ಗಂಟೆ ಎಕ್ಸ್ಟ್ರಾ ಕೊಟ್ರು ನಿನ್ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ. ತೆಗೆಯಲೇ ಕರಡಿ ತಲೆ ನನ್ ಮಗನೇ. ಬಂದೆ ತಡಿ ಬಂದಿದ್ದಿಗೆ. ಬಾರಲೇ, ಬಾರ. ಯಾಕೋ ನಮ್ ಶಿಫ್ಟ್ ಇನ್ನೂ ಮುಗ್ದಿಲ್ಲ, ಯಾಕ ಬಾಗಿಲು ಬಡಿದ್ಯಾ? ಶಿಫ್ಟ್ ಇನ್ನು ಮುಗ್ದಿಲ್ವಾ? ಹಲೋ, ಪ್ಲೀಸ್ ಕಮ್ ದಿಸ್ ಸೈಡ್. ಏನು See the time. 12 ಗಂಟೆನಾ? ನಾನ್ ಇನ್ನು ಈಗ ಒಳಗಡೆ ಹೋಗಾಗ 10 ಗಂಟೆ ಹೊಡೆದಿತ್ತು. ನಿನ್ ರಬ್ಬರ್ ತರ ಎಳಿತಾ ಇದ್ರೆ 12 ಆಗತ್ತೆ, 1 ಆಗತ್ತೆ. ನಡೆಯಲೇ ಆಚೆಗೆ ನಡೆಯ. ಏಯ್, ನೀನ್ ಇಲ್ಲಿ ನಿಂತ್ಕೊಂಡು ಪಿಟಿಲ್ ಕೊಯ್ಬೇಡ, ಹೋಗ ಆಚೆ. ನಮ್ ಟೈಮ್ ಇನ್ನೂ ಮುಗ್ದಿಲ್ಲ. ಬಜಾಜ್ ಬಿಡ್ತೀನಿ. ಇದ್ರಲ್ಲೇನೋ ಮೋಸ ನಡೆದಿದೆ. 12 ಗಂಟೆ ಆಯ್ತು. 10 ಗಂಟೆ ಕಣ. 12. 10 ಗಂಟೆ. ಏನೋ ಗಲಾಟೆ. ಏ, ಗಲಾಟೆ ಏನಿಲ್ಲ ಮಾವ, ಗಲಾಟೆ ಏನಿಲ್ಲ. ಅಲ್ಲಿ ನೋಡು ಟೈಮ್ ಎಷ್ಟು ಅಂತ. ಟೈಮ್ ನೋಡಲ್ಲಿ 12 ಆಯ್ತು. 12 ಆಯ್ತು ತಾನೆ? ಹೌದು. ಮುಚ್ಕೊಂಡು ಆಚೆ ಹೋಗಿ ಕೇಳು. ಇಲ್ಲ ಮಾವ, ಹಾ. ನಾನ್ ಇನ್ನು ಈಗ ಒಳಗಡೆ ಹೋಗಾಗ 10 ಗಂಟೆ ಆಗಿತ್ತು. ಹಾ. ಅಷ್ಟು ಬೇಗ 12 ಗಂಟೆ ಹೆಂಗಾಯ್ತು? ಅಯ್ಯೋ, ಇಲ್ಲಿ 12 ಗಂಟೆ ತೋರಿಸ್ತಾ ಇತ್ತಲ್ಲ ಕೃಷ್ಣ. ತೋರಿಸ್ತಾ ಇದ್ದಾನೆ. ನಡಿ ಆಚೆಗೆ. ಏ, ಹೋಗಿ ಆಚೆಗೆ. ಲೇ, ಬೇಗ ಬಾರೆ. ಈಗಲೇ 3 ವರ್ಷ ವೇಸ್ಟ್ ಆಗಿದೆ. ಮಗು ಬರೀ ಎತ್ಕೊಡ್ಬೇಕು. ಅಯ್ಯೋ ಕರ್ಮ, ಏನ್ ಎತ್ಕೊಳ್ತಾರೋ ಏನ್ ಕತೆನೋ. ಶಿಫ್ಟ್ ಡಿವೈಡ್ ಮಾಡ್ದಾಗ್ಲಿಂದ ಬರೀ ಜಗಳನೇ ಆಗೋಯ್ತು. ಈ ಮಾವನ್ನ ತಾತನ ಯಾವಾಗ ಮಾಡ್ತಿರೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಈ ಮನೆಯಲ್ಲಿ ಸಂತಾನದ ಕೊರತೆ ತುಂಬೈತಿ, ಸಂತಾನದ ಕೊರತೆ ತುಂಬೈತಿ. ಏನ್ ಸ್ವಾಮಿ ನೀವ್ ಹೇಳ್ತಿರೋದು? ನೀನು ಒಂದು ಮಂಚದ ಮೇಲೆ ಮಲಗ್ತಾ ಇದೀಯಾ? ಎಲ್ರು ಹತ್ತತ್ ಮಂಚದ ಮೇಲೆ ಮಲಗ್ತಾರೆ, ಒಂದೇ ಮಂಚದ ಮೇಲೆ ನಾನು ಮಲಗೋದು. ಆ ಮಂಚದಲ್ಲಿ ದೋಷ ಇದೆ. ಮಂಚದಲ್ಲಿ ದೋಷನಾ? ಆ ಹೆಬ್ಬಾಗ್ಲಲ್ಲಿ ನಿಂತು ಕಬ್ಬಾಳಮ್ಮ ನುಡಿತಾವಳೆ.
ಏನ್ ನುಡಿತಾವಳೆ? ಮಸಣದ ಮಾರಿ ಮಲಗೋ ಮಂಚ ಅದು. ಅದಕ್ಕೆ ಮಂಚದ ಮೇಲೆ ಮಲಗೋದನ್ನು ಬಿಟ್ಟು ನೆಲದ ಮೇಲೆ ಮಲಗಿ 9 ತಿಂಗಳು ಸಂಸಾರ ಮಾಡಿದ್ರೆ ನಿನಗೆ ಮಕ್ಕಳು ಭಾಗ್ಯ ಖಂಡಿತ ಆಗುತ್ತೆ. ಇದು ಸತ್ಯ ಸತ್ಯ ಸತ್ಯ. ಒಂದೇ ವರ್ಷದಲ್ಲಿ ಸಂತಾನ. ಎಲ್ಲಿಗರು ಎಲ್ಲಿಗರು ಇಲ್ಲಿದೆ ಪಾದ. ಅಯ್ಯಯ್ಯೋ, ಒಂದೇ ವರ್ಷದಲ್ಲಿ ಒಂದು ಬೇಬಿ ಕಮ್ಮಿಂಗು. ನನ್ನ ಮಾವನ ಸಮಸ್ತ ಆಸ್ತಿ ನನಗೆ ಶಿಫ್ಟಿಂಗು. ಅಯ್ಯಯ್ಯೋ, ನಿನ್ ಮನೆ ಹಾಳಾಗೋಗ. ಅರ್ಜೆಂಟ್ ಆಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಬೇಡ. ಅಗ್ರಿಮೆಂಟ್ ಆಮೇಲೆ ಮಾಡ್ಲು. ನಾನೇ ನಿನಗೆ ಒಂದು ಹೊಸ ಶರ್ಟ್ ಈಗ ಸದ್ಯಕ್ಕೆ. ಅಯ್ಯೋ, ಒಂದ್ ನಿಮಿಷ 50 ಪೈಸೆ ಇದೆ. ಕಾಫಿ ತಿಂಡಿ ಮಾಡ್ಕೊಂಡ್ಬಿಡ್ರು. ಕೆಟ್ಟ ಕಾಲ ಬರ್ತೈತಿ. ನೀನ್ ಯಾಕೆ ಚಿಂತೆ ಮಾಡ್ತೀಯ? ನಾನಿಲ್ವಾ? ಎಲ್ಲ ನೋಡ್ಕೊತೀನಿ. ಆಹಾ ಕೃಷ್ಣನ, ಮದ್ವೆ ಆದ್ಮೇಲೆ ನೀನೇ ಮಗು ತರ ಮುತ್ತಳಗೋಗ್ಬಿಟ್ಟಿದ್ಯಾ. ಕೈ ಎಲ್ಲಿಗೆ ಹೋಗಿದ್ರು? ಅಣ್ಣ ಅವ್ರು ನಮ್ಮ ಸಂಸಾರ ಪಿಕ್ಚರ್ ನೋಡ್ಕೊಂಡು ಸಂತೆ ಮುಗಿಸ್ಕೊಂಡ್ ಬರ್ತಾ ಇದ್ದೀವಿ. ಅಯ್ಯೋ, ಅವ್ರ ಸಂಸಾರ ಸುಖವಾಗೇ ಇರುತ್ತೆ ಕೃಷ್ಣನ. ಇಲ್ಲಿ ನಮ್ಮ ಸಂಸಾರ ಸುಖವಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಂಗ್ ನೀನ್ ಕೇಳು. ಏನದು? ನೋಡು, ಒಂದೇ ಮಂಚಕ್ಕೆ ಇಬ್ರು ಕಿತಾಡ್ತಾ ಇದೀವಿ. ಯಾರಿಗಾದ್ರೂ ಸುಖ ಇದ್ಯಾ? ಅದಕ್ಕೆ ಫುಲ್ ಟೈಮ್ ಫುಲ್ ಮಂಚನ ನಿನಗೆ ಬಿಟ್ಕೊಟ್ಬಿಡ್ತೀನಿ. Enjoy. ಹೌದಾ? ನಿನ್ ಮೇಲೆ ಆನೆ. ರೀ, ನಮ್ ಭಾವ ಎಷ್ಟೊಳ್ಳೆಯವ್ರು. ನಾವು ಚೆನ್ನಾಗಿರ್ಲಿ ಅಂತ ಮಂಚನ ನಮ್ಗೆ ಫುಲ್ ಟೈಮ್ ಬಿಟ್ಕೊಟ್ಬಿಟ್ಟು ಅವ್ರ ಚಾಪೆ ಮೇಲೆ ಮಲಗ್ತಾ ಇದಾರಲ್ರಿ. ಮುಳ್ಳಂದಿ ನನ್ನ ಮಗ, ಕಳ್ಳಿ ನನ್ನ ಮಗ. ಅವನೇನೆ ಬಿಟ್ಕೊಡೋದು, ನಾನೇ ಫಿಟ್ಟಿಂಗ್ ಇಟ್ಬಿಟ್ಟೆ. ಏನ್ ಮಾಡಿದ್ರಿ? ಬುಡ್ಬುಡ್ಕೆ ಅವನ್ಗೆ ದುಡ್ಡು ಕೊಟ್ಬಿಟ್ಟೆ. ನೀವಿಬ್ರು ಈ ಮಂಚದ ಮೇಲೆ ಮಲ್ಕೊಂಡು ಸಂಸಾರ ಮಾಡಿದ್ರೆ ನಿಮಗ್ ಮಕ್ಕಳೇ ಆಗಲ್ಲ ಅಂತೇಳಿ ಹೇಳಿಸ್ಬಿಟ್ಟೆ. ಫುಲ್ ಟೈಮ್ ಮಂಚದ ಮೇಲೆ ನಮಗೆ ಮಜಾ, ಅವನಿಗೆ ನೆಲದ ಮೇಲೆ ಸಜಾ. ಬಾರಲೆ ನನ್ ಮಗನೇ, ಮಂಡ್ರಿಗಪ್ಪ ನನ್ ಮಗನೇ, ನನ್ಗೆ ಮೋಸ ಮಾಡ್ತೀನಲ್ಲ. ಅಯ್ಯೋ, ನಿನ್ನೆ ಒತ್ತಲೇ. ಬಾರಲೆ, ಬಾರ ಆಚೆಗೆ. ಏನು ಏನೋ ನಿಂದು? ಫುಲ್ ಟೈಮ್ ಮಂಚ ನಮ್ದೇ ಆಗಿರೋಗಿ ಏನೋ ನಿಂದು ಡಿಸ್ಟರ್ಬೆನ್ಸ್? ಫುಲ್ ಟೈಮ್ ಯಾವನ ಬುಡ್ಬುಡ್ಕೆ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಾಡ್ಸ್ತಾ ಇದೆಯನಲ್ಲೇ. ಮಂಚದ ಮೇಲೆ ಮಲಗ್ಬಿಟ್ರೆ ನನಗ್ ಮಕ್ಳೇ ಆಗಲ್ವಾ? ಯಾರತ್ರ? ಅಯ್ಯ ನಿನ್ನ ನೀನು 10 ಗಂಟೆ ಇದ್ದಿದ್ದು 12 ಗಂಟೆಗೆ ತಿರುಗಿಸ್ಬಿಟ್ಟು ನಮಗ್ ಮೋಸ ಮಾಡಿದ್ದು. ಅದಕ್ಕೆ ನಾನ್ ನಿನಗ್ ಬಿಡ್ಬಿಡ್ಕೆ ನಿನ್ ಸ್ವಲ್ಪ ಓವರ್ ಆಯ್ತು. ನಿಂದು ಕೂಡ ಬಹಳ ಜಾಸ್ತಿ ಮಾತಾಡ್ಬೇಡ. ಮಾತಾಡ್ಬೇಡ. ಕೂದಲು ಪಡಿಸಿ ಬಾರ್ ಮಾಡ್ಬಿಡ್ತೀನಿ. ಬಾಗಿಲು ತೆಗೀರಿ. ಲೇ ಮಾವ, ಬಾರೋ, ಇವತ್ತೆರಡರಲ್ಲಿ ಒಂದ್ ಆಗ್ಲೇಬೇಕು. ಬಾರಲ್ಲ ಯಪ್ಪ. ದೂರ ದೂರ ಆಚೆ. ಮಾವ, ದೇವಸ್ಥಾನದಿಂದ ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಬಂದ್ಬಿಟ್ಟಲ್ಲ. ನನ್ ಕತೆ ಹಂಗಿರ್ಲಯ್ಯ. ನಿಮ್ಮಿಬ್ಬರು ಜಗಳನ ಇಡೀ ಊರೇ ನಿಂತ್ಕೊಂಡು ಕೇಳಿಸ್ಕೊಂತ ಆಯ್ತಲ್ಲ. ಏನ್ ಸಮಾಚಾರ? ಇನ್ನೇನ್ ಮಾವ, ಸುಳ್ಳು ಶಾಸ್ತ್ರ ಹೇಳ್ಬಿಟ್ಟು ನನ್ ಮೋಸ ಮಾಡ್ತಾವ್ ನೀನು. ನೋಡು ಮಾವ, ನಿನ್ ಆಸ್ತಿ ನೋಡಿಬೇಕು ಅಂತ ಸಂಚ್ ಮಾಡಿದ್ದೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ನಿನ್ ಸ್ವಲ್ಪ ಓವರ್ ಆಯ್ತು ನಿಂದು. ನಿಂದ ಅದಕ್ಕಿಂತ ಓವರ್ ಆಗ್ತದೆ. ಮುಚ್ಕೊಳ್ರೋ ಬಾಯಿ. ಕೇವಲ ಒಂದು ಮಂಚಕ್ಕೋಸ್ಕರ ಕಿತ್ತಾಡೋ 3 ಕಾಸ್ಗೂ ಬೆಲೆ ಇಲ್ದಲೇ ಇರೋ ನನ್ನ ಮಕ್ಕಳು ಅಂತ ಗೊತ್ತಾಗಿ ನಿಮ್ಮನ್ನ ನಂಬ್ಕೊಂಡಿದ್ರೆ ಸಾಯವರೆಗೂ ನನ್ನ ತಾತನ್ ಮಾಡಲ್ಲ ಅಂತ ನಾನು ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಬೇಕಾಯ್ತು. ಏನದು? ಏನ ಮಹಾರಾಣಿ ಪಟ್ಟ ಧರಿಸಿ. ಅಕ್ಕ ಅವ್ರು ಯಾರೋ ಗೊತ್ತಾಗ್ಲಿಲ್ವಲ್ಲ ಮಾವ? ನಿಮ್ಮತ್ತೆ ನಿಮಗೆ ಚಿಕ್ಕಮ್ಮ. ಇಡಿಯಟ್ಸ್. ನೀನ್ ಮದ್ವೆ ಆಗಿ 5 ವರ್ಷ ಆಯ್ತು, ನೀನ್ ಮದ್ವೆ ಆಗಿ 2 ವರ್ಷ ಆಯ್ತು. ನಿಮ್ಮನ್ನ ನಂಬ್ಕೊಂಡಿದ್ರೆ ನನ್ನ ತಾತನ್ ಮಾಡಲ್ಲ. ಅದಕ್ಕೋಸ್ಕರ ನನ್ನ ವಂಶವನ್ನ ನಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋ ಸದುದ್ದೇಶದಿಂದ ಈ ರೂಪಸಿಯನ್ನು ವಿವಾಹವಾಗಿ ಬಂದಿದ್ದೇನೆ. ಇನ್ಮೇಲೆ ಪರ್ಮನೆಂಟ್ ಆಗಿ ಮಂಚ ನಂದೆ. ದೊಡ್ಡ ಮಗಳೇ ನಿಂದು ಆ ಕಡೆ ಜಗ್ತಿ, ಚಿಕ್ಕ ಮಗಳೇ ನಿಂದು ಈ ಕಡೆ ಜಗ್ತಿ. ಜಾಗ ಕಾಣಬೇಡಿ. Come on, darling. Hey, robbers, don't disturb me. ಬಾರೆ ಬಾರೆ ರಂಗಮಂಚಕ್ಕೆ.